ಏನಣ್ಣ ಮಧ್ಯಾಹ್ನ ಹೊತ್ತು ಫೋನ್ ಮಾಡಿದ್ರು ಎತ್ತಲ್ಲ, ಬೆಳಗ್ಗೆ ಹೊತ್ತು ಮಾಡಿದ್ರು ಎತ್ತಲ್ಲ, ರಾತ್ರಿ ಹೊತ್ತು ಮಾಡಿದ್ರು ಎತ್ತಲ್ಲ. ಯಾರು ಹೇಳಿ? ನಾನಣ್ಣ ಮನ್ಸೂರು. ಆ ನಾನಣ್ಣ ಮನ್ಸೂರು. ಮನ್ಸೂರು? ಹ್ಮ್. ಎಲ್ಲಿ ಬರೋದು? ಏ ಸಾಮಿಲು, ನಮ್ಮ ಮದ್ವೆಗೆಲ್ಲ ಬಂದಿದ್ರಲ್ಲಣ್ಣ. ನಾನಣ್ಣ ಯಾವ ಊರ್ದವ್ರು ಬರೋದು ಮನ್ಸೂರು? ನನ್ನ ಹೆಸರು ಮನ್ಸೂರ್ ಅಂತ. ಮಾವಿನಕಾಯಿ ಸಾಬ್ರು ಮಗ. ಇಲ್ಲ, ಗೊತ್ತಿಲ್ಲ ಯಾರು. ಏನವ್ ನಮ್ಮ ಮದ್ವೆಗೆ ಭೀಮಸಂದ್ರದಾಗ ಮದ್ವೆಗೆ ಚೌಟ್ರಿಗೆಲ್ಲ ಬಂದಿದ್ದಲ್ಲ ನಮ್ಮ ಮದ್ವೆಗೆ. ನಮ್ಮ ಅಪ್ಪ ಮಾವಿನಕಾಯಿ ತೋಟ ಎಲ್ಲ. ಮನ್ಸೂರ್ ಅಲ್ಲ, ಇದು ಹಣ್ಣಿ ಸಾಬ್ರ ಮದ್ವೆಗೆ. ಅಣ್ಣ ಹಣ್ಣಿ ಸಾಬ್ರು ನಮ್ಮ ಅಪ್ಪನ ಹೆಸರು. ನನ್ನ ಹೆಸರು ಮನ್ಸೂರ್ ಅಂತ. ಯಾಕೆ ಹೇಳಿ? ಎಲ್ಲಿ ಫೋನ್ ಮಾಡಿದ ನಮ್ಮಪ್ಪ. ಹ್ಮ್. ಕೇಳ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವನ ಏನೋ ಅಂತ ಕೇಳು ಅಂತು. ಬೆಳಿಗ್ಗೆ ಸಿಕ್ಕಿದ್ರು. ಅದೇ ನಂಬರು ಯಾವಾಗ ಕೊಟ್ರು. ಬೆಳಿಗ್ಗೆ ಇಲ್ಲ. ಬೆಳಿಗ್ಗೆ ಸಿಕ್ಕಿದ್ರು. ಇದು ಯಾವಾಗ ಬಂದ ಅಲ್ಲೊಂದಿಷ್ಟು ಸೊಪ್ಪ ಇದಲ್ಲ ಮುರ್ಕಂಬ ಮ್ಯಾಕಿಗೆ ಅಂತ ಹೇಳೋದ್ರು. ಬಂದು ಹೋಗು ಮಂಟೆಗೆ ಹೋಗುವಾಗ. ಅದೇನೆ ಆ ಕಡೆ ಅವು ಇಲ್ವಾ ಅಣ್ಣ ಮಾವಿನ ತೋಟ ಕೊಡವು? ಮಾವಿನ ತೋಟ ಅರಗುಂಟೆ ಪಾಳ್ಯ. ಅರಗುಂಟೆ ಪಾಳ್ಯದಾಗೆ ನಾರಾಯಣಪ್ಪರದು ತೋಟ ಅಂತ ಐತೆ. ಅದು ದೊಡ್ಡ ತೋಟ. 5 ಲಕ್ಷ ರೂಪಾಯಿ ಹೇಳ್ತಾರೆ ಅಂತೆ. ಬರೀ ಬಾದಾಮಿ, ರಸಪುರಿ, ಒಂದೆರಡು ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಂತಿ ಮಾಡ್ಯವ್ರೆ. ಲಾಯರ್ ನಾರಾಯಣಪ್ಪ ಅವರು ಅಂತ ಬೆಂಗಳೂರಾಗ ಅವ್ರವ್ರು. ನಿಮ್ಮ ಅಪ್ಪರ್ಗೆ ಚೆನ್ನಾಗ್ ಗೊತ್ತು, ಅವ್ರಿಗೆ ಹೇಳ್ರಿ. ನಿಮ್ಮ ಅಪ್ಪ ಹೇಳಿ ನೋಡಿ ಗೊತ್ತಾಗ. ನಿಮ್ ತೋಟ ಬಿಟ್ಟು ಮ್ಯಾಗಡೆಗೆ ಇದು ಮಸವರ್ಗ್ ಹೋಗ್ತಾರಲ್ಲ ರೋಡು. ಅಣ್ಣ ಒಂದ್ ನಿಮಿಷ ಸುಮ್ಮನೆ, ಒಂದ್ ನಿಮಿಷ ನಾನು ಮಾತಾಡಕ್ಕೆ. ನಮ್ಮ ಅಪ್ಪ ಅವ್ರದ್ದು ಬೇರೆ ವ್ಯವಹಾರ ಈಗ. ಭಾಗ ಮಾಡ್ಬಿಟ್ಟವ್ರೆ. ನಮ್ಮ ಅಪ್ಪ ಅವ್ರದ್ದೇ ಬೇರೆ ವ್ಯವಹಾರ, ನಂದೇ ಬೇರೆ ವ್ಯವಹಾರ. ನನಗೆ ಯಾವ್ದಾನ ಮರಗಳಿದ್ರೆ ಕೊಡ್ಸು, ಅದೇನೈತೆ ಕಮಿಷನ್ ನಿಮಗೆ ಕೊಡ್ತೀನಿ. ನನಗೆ ಅಷ್ಟು ದೊಡ್ಡದು ರಾಟು ಗೊತ್ತಲ್ಲ. ನಮಗೆ ತೋಟ ತೋರಿಸ್ತೀನಿ ಬೇಕಾರೆ ಅಷ್ಟೇ. ಯಾವ ಇಲ್ವಾ ಹಂಗಾರೆ? ಇವು ಅಣ್ಣ ಬೇರೆ ಮರಗಳು ಯಾವ ಇಲ್ವಾ? ಬೇವಿನ ಮರ. ಬೇವಿನ ಮರ ಅವು ಈಗ ಮರನೂ ಕುಯಿಸ್ತೀನಿ, ತೋಟನೂ ತಗಂತೀನಿ. ಇದು ಬೇವಿನ ಮರ ಅಂತವ್ ಯಾವ ಇಲ್ವಣ್ಣ? ಹಳಸಿನ ಮರ ಅವಂತ ಇಂಥವು ಬೇವಿನ ಮರ. ದೇವ್ರ ಮರ ಅಂದ್ರೆ ಬೇವಿನ ಮರ. ಬೇಡಣ್ಣ, ದೇವ್ರದ್ ಬೇಡ. ನೀವೊಂದ್ ದೇವ್ರ ಮರ ಭೀಮಸೌರದಾಗ ಸ್ವಲ್ಪ ಮಾರಮ್ಮನ ದೇವ್ರ ಮರನೇ ತಗೊಂಡ್ರಿ. ಅದೇ ನೀವ್ ಅಲ್ಲ, ನಿಮ್ದೇನೋ ತೊಂದ್ರೆ ಇಲ್ಲ, ನೀವ್ ಕೊಡಿಸ್ತೀಯಾ ಮುಂದೆ ನಿಂತ್ಕೊಂಡು? ಅದು ದೇವಸ್ಥಾನ ಹೊಸ್ದಾಗ್ ಕಟ್ಟಕ್ಕೆ ಅದು ಮಾರಿ ಎಲ್ಲ ಜನಗಳೆಲ್ಲ ಹಳ್ಳಿ ಮೇಲೆ ದುಡ್ಡು ಹಾಕಿವ್ರೆ. ಏನ್ ಮಾರಿ ಅದನ್ನ ತಿನ್ನಕಲ್ಲ ಅವರು. ದೇವಸ್ಥಾನ ಕಟ್ಟಕ್ಕೆ ಅದು ಮಾರಿಬಿಟ್ಟ ಜಾಗನಾಗೆ. ಹಳೇದ್ ಬೇವಿನ ಮರ ಅದು. ಅಣ್ಣ ಎಲ್ಲೂ ಪರಂಗಿಹಣ್ಣು ಫಾರಂ ಇಲ್ವಾ ಅಣ್ಣ? ಪರಂಗಿಹಣ್ಣು ತೋಟಗಳು. ಪರಂಗಿಹಣ್ಣು ಅಂತಂದ್ರೆ ಇಲ್ಲಿ ಐದಪ್ಪ ಅವ್ರು ಕೊಟ್ಟವ್ರು ಹಂಗ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಒಟ್ನಾಗಿ. ಇದು ನಿನ್ಗೆ ಯಾಕೆ ಉಪ್ಸ ಅಣ್ಣ? ಉಪ್ಸಲ್ಲ, ಊಟ ಯಾಕೋ ಊಟ ಸೇರಲ್ಲ. ಕೈ ಮಸ್ಗಾದಂಗ ಆಯ್ತೆ ಸಾಹೇಬ್ರೆ. ಯಾಕೆ? ಯಾಕೋ ಊಟ ಕಂಡ್ರೆ ವಾಂತಿ ಬಂದಂಗ ಆಗುತ್ತೆ. ಹೌದಾ? ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ, ಬೇಜಾರ್ ಮಾಡ್ಕೊಂಬೇಡ್ರಿ. ನೀವು ಪಂಚೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ದೀರಾ ಈಗ? ಈಗ ಡ್ರೈವರೇ ಕುಂತಿದ್ದೀನಿ ಮನೆ ಕಣಕ್ಕೆ. ಹೌದಾ? ಅಲ್ಲೇ ಮನೆ ಕಂತಿದ್ದೀರಾ? ಇಲ್ಲ ಇದೇನ ಇದು ಬರಲ್ಲ ಸ್ವಾಮಿ. ಏನ್ ಗೊತ್ತಾ, ಕೈ ಮಸ್ಕ್ ಆಗಿರ್ತತಲ್ಲ, ಆ ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಮೂಸ್ ನೋಡ್ಕೊಂಡ ಸರಿ ಸರಿ. ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಬೆಳ್ಳಿ ಕಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಹೇಳಿದ್ದು ಹಿಂದ್ಗಡೆ ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ಇಟ್ಕೊಳ್ಳಿ, ಹೋಗುತ್ತವ ಅದು, ಊಟ ಸೇರುತ್ತೆ ಆಮೇಲೆ. ಸಾಬ್ರ ಮಗನ? ಹಣ್ಣಿ ಸಾಬ್ರ ಮಗನ ನೀನು? ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು. ನಾವೇನು ಕೈ ಮಸ್ಕ್ ಆಗೈತೆ ಅಂದ್ವಲ್ಲ, ಅದಕ್ಕೆ ಔಷಧಿ ಹೇಳಿದೆ ಅಷ್ಟೇನೆ. ಅದು ಊಟ ಸೇರಲ್ವಲ್ಲಣ್ಣ, ಹೊಟ್ಟೆ ಊಟ ಸೇರಿದ್ರೆ ಅದನ್ನ ನಮ್ ತಿಕ್ಕ ಮುಗಿಸ್ ನೋಡೋಣ. ಅಣ್ಣ ತಿರ್ಗಾ ಊಟ ಸೇರಿಲ್ಲ ಅಂದ್ರೆ ಅವೇ ಕೇಳಿ ನನ್ಗೆ, ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ.
ಓ ಇಕ್ಕಪ್ಪ ಪಾಪ ಇದ್ಯಾವ್ದೋ ಅವರೆಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ ಬಿಟ್ರೆ ಕೈ ಮಸ್ಕೇನಾಗಿಲ್ಲ. ಇಕ್ಕು ನಾನು ಯಾವ ತೋಟನೂ ನೋಡಿಲ್ಲ, ಯಾವ ಮನೆ ತೋಟನೂ ಇಲ್ಲ, ಪರಂಗಿ ತೋಟನೂ ಇಲ್ಲ, ಯಾವ ಶಾಟ ತೋಟನೂ ಇಲ್ಲ. ಮತ್ತು ಹೋಗ್ರಿ ಅಣ್ಣ ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ ಟೂ ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಹಲೋ, ಎಲ್ಲಿದ್ದೀರಾ? ಕಿವಿ ಹೇಳಲ್ಲ. ಕಿವಿ ಕೇಳಲ್ಲ ಅದು. ಹಲೋ ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಈಗ ಕೂಳೂರ್ ಬಿಟ್ಟು ಚಂದ್ರಗಿರಿ ಮೇಲೆ ಹೋಗ್ತಾ ಇದ್ದೀರಾ? ಹ್ಮ್. ನಮ್ಮ ನೀವು? ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ. ನಿಮ್ಮ ಅಪ್ಪಾಜಿ? ಹ್ಮ್. ಯಾವ ಅಪ್ಪಾಜಿ ಹೇಳಿ? ಒನ್ನೇಗೌಡ್ರು. ಅದೇ ನಾನು ಲಲ್ಲಿಯರಪ್ಪ, ನಾನ್ ಲಲ್ಲಿ. ಹಾ, ಅಮ್ಮ ಇನ್ನ ಬದುಕಿದ್ಯಾ? ಯಾಕೆ ಅಂದ್ರೆ ನೀನ್ ಈ ತರ ಮಾತಾಡ್ತಿರೋದು? ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು? ಅಲ್ಲ ನೋಡಕ್ಕ, ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು. ಆಮೇಲೆ ನೋಡಿ ನಿನ್ ಜೀವಮಾನ್ ಪರ್ಯಂತರಾಗೂ ನೀನ್ ಮರ್ಯಾದಿಲ್ಲ. ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ. ನಾವು ನೋಡಿ ಆ ಕೆಟ್ಟ ಜನ ಅಲ್ಲ. ಆಮೇಲೆ ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೇ ಬಾಯ್ ತೆಗಿಯಲ್ಲ. ಯಾಕಲ್ಲ ನನ್ಗೇನ ನೋಡು, ಈಗ ನಿನ್ನಿಂದ ಅರ್ಧ 160 ನುಂಗ್ತಾ ಇದ್ದೀನಿ ನಾನೀಗ. ನೋಡು, ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸಿಲ್ಲ, ಏನಿಲ್ಲ. ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. ಅದಕ್ಕೆ ಯಾವ ಹುಟ್ಟಿಸ್ಕಾತ ಹೇಳಿದಾನು? ಯಾವ ಹುಟ್ಟಿಸ್ಕಾತ ಹೇಳಿದಾನು? ನಿನ್ ಗಂಡ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ನನ್ ಗಂಡ ಬಿಡ್ಸ್ ಕರ್ಕೊಂಡ್ ಬಂದಿದ್ ನೀನೇ ಅಲ್ವಾ? ಇಲ್ಲಿ ನಾವು ಬರ್ದಾಡ ನಾವು ಇಲ್ಲಿ ನಮ್ಗೆ ಶಿಕಾರ ಊರ್ ಮಕ್ಳಾಗ್ತಾವ. ಇಲ್ಲಿ ಮದ್ವೆ ಇಲ್ಲಿ ಏನೋ ಬರೋರು ಬರ್ತಾರ, ಹೋಗೋರು ಬರ್ತಾರ. ಅವ್ರು ಮಾಡಿಕೊಂಡಿದೆ ಅಂತ ಜನಕ್ಕೆ ಬರೋದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ. ಗಂಡನ್ ಬಿಡಿಸ್ ಕರ್ಕೊಂಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟಲ್ಲ. ನಿಮ್ ಮನೆ ಹಾಳಾಗುವಾಗ ನೋಡೋ ಕೆರ ಅವ್ರದ್ದು ನನ್ ಮನೆ ಹಾಳಾಗ ಹೋಗ್ತೈತೆ. ನನ್ ಮನೆ ಹಾಳಾಗ ಹೋಗ್ತೈತೆ. ನೀನ್ ನಾಳೆ ಮಾಡ್ಕ ಯಾವನ್ ಮದುವೆ ಐತೆ ಅವ್ನ ಹೋಗಿ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ಅವ್ರನ್ಯಾಗ ಕೇಳೋದು? ನೀನಲ್ವ ನನ್ ಮಗು ಮಾಡಿದ್ದು? ಮಟ್ ಮಧ್ಯಾಹ್ನದಾಗ ಇಲ್ಲಿ ನನಗೆ ಜೀವ ಅದರೊಟ್ಟಿಗೆ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಕಾರಾಗೆ. ಜೀವ ಒಂದ್ ಕಿತ್ಕೊಂತೈತೆ ನಿಮ್ಮ ಕರೆನಗರ ಕಷ್ಟ. ನೋಡಿ ಏನಂತ ಯಾರೋ ಸತ್ವದಂಗ್ ಓಡಾಡ್ತೀಯಲ್ಲ ಚಿನ್ನಾಲ್ ಮುಂಡೆ. ಅದಕ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ. ನೀನ್ ನಾನು ಇನ್ಯಾರಿಗೆ ಮಾಡಿ? ನನ್ ಗಂಡಂಗೆ ಅಲ್ವದ ನಿಮ್ ಮನೆ ಹಾಳಾಗುವಾಗ. ವಾಲ್ಗ ಉದ್ದಂಗ್ ಕೂತಾಳಲ್ಲ, ನಮ್ಮನೆ ಯಾಕೆ ಹಾಳಾಗ ಹೋಗ್ಬೇಕು? ನಮ್ಮನ್ನ ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಅಂತ ಅಂದಂಗೆ ಸಾಯಿನ ಹಾಕಿ ನೋಡು. ಬಾಳ ಹಾಳ್ ಮಾಡ್ದೆ. ಇವತ್ ಕೆಲ್ಸ ಇಲ್ಲ, ಕಾರ್ ಇಲ್ಲ, ಇರಕ್ ಮನೆ ಇಲ್ಲ, ಬಾಡಿ ಕಟ್ಟೋದ ಅಂದ್ರೆ ಕಾಟದಾರಿ ಹೋಗಿ ಮನೆ ಇಲ್ಲ ಅಂದ್ರೆ ನಿಮ್ಮ ಅವ್ನ್ ಸಿಕ್ಬಿಟ್ರೆ ಹಂಗೆ ಬೆಂಕಿ ಇಕ್ಬಿಡ್ತೀನಿ. ನಾನ್ ತುನ್ನೊಂದದು ಅಂತಾನ ಹೊಡೆದ್ಬಿಟ್ಟು ನನ್ ಕೈ ಸಿಗು ನೀನು. ನಿನ್ ಬಾರಲ್ಲ ನೋಡ್ತೀನಿ. ನೀನ್ ನನ್ ಕೈ ಯಾರು ಸಿಗ್ದಾಗ ಮಾಡ್ತೀರ? ಯಾರನ್ನ ಬಂದ್ರೆ ಹೆಚ್ಚಕಟ್ಟಾಗಿರ್ತೀಯ? ಮುಚ್ಚ ಬಾಯಿ ಮಾತಾಡ್ಬೇಡ. ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟೆ ನಿನ್ ಸಾಮಾನ್ಗೆ ಬಾಯ ಕಗ್ದು ಬಿಡ್ತೀನಿ, ಬೀಜ ಸಮೇತ. ಬೀಜ ಸಮೇತ ಬಂದು ಬಾಯಿಗೆ ಆಚೆ ಇದ್ಬಿಡ್ತೀನಿ. ಅವ್ನ್ ಬಾಯಿಗೆ ಬಾಯಿ ಇರೋದ್ ನೋಡಿ. ಇಲ್ಲಿ ಹೆಂಗ್ ಫೋನಾಗ ಹೆಂಗ್ ಮಾತಾಡ್ತೀಯಲ್ಲ? ಬಾ, ನಿನ್ಗೆ ಅದನ್ ಕೊಡ್ಸ್ಬಿಡ್ತೀನಿ, ಇದನ್ ಕೊಡ್ಸ್ಬಿಡ್ತೀನಿ, ನಿಂಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇದ್ದಬ್ಬ ಹಾಕ್ಬಿಡ್ತೀನಿ, ಅದ್ದಬ್ಬ ಹಾಕ್ಬಿಡ್ತೀನಿ. ಓ ಅಲ್ಲಲ್ಲ, ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪ ನೀವ್ ಮಾತಾಡ್ಬಿಡ್ತಂದ್ರೆ ಅಲ್ಲಲ್ಲ. ಯಾಕೆ ನಮ್ಮ ನಿನ್ ಕಾಸಿನ ಸರ ಹಾಕ್ಬಿಡ್ತೀನಿ, ರೇಷ್ಮೆ ಸೀರೆ ಕೊಡ್ಸ್ಬಿಡ್ತೀನಿ, ನಿಂಗೆ ಅಂತ ಚಪ್ಪಲಿ ಮಾಡಿ ಸಾಕಾಯ್ತು. ಕತ್ಲೆಗೆ ಒಳ್ಳೆ ಇಕ್ಕಟ್ಟಿ ಸಿಹಾಕೊಂಡ್ಬಿಟ್ಟಿದೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ. ನನಗೆ ಒಂದೇ ಒಂದು ಹೆಲ್ಪ್ ಮಾಡ್ಬಿಡೋಣ ಸಾಕು. ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ. ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ. ಗಾಡಿ ಪಂಚರ್ ಆಗೋಗೈತೆ. ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ. ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲ ಅಣ್ಣ. ಇಲ್ಲಿ ನಿಲ್ಸಿದೀನಿ ಗಾಡಿ.
ಫೆವಿಕಿಕ್ ಆಗತ್ರ? ಹ್ಞೂ ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ? ಅಣ್ಣ ಇಲ್ಲ ಅಣ್ಣ ಇದು ಪಂಚರ್ ಅಂಗಡಿ ತವ ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪಂಚರ್ ಅಂಗಡಿ ನಿಲ್ಸವ್ರೆ, ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು, ವೀಲ್ ಬಿಚ್ಚಿದೀವಿ, ಪಂಚರ್ ಅಂಗಡಿ ತಗೊಂಬಂದಿದೀವಿ. ಈಗ ಪಂಚರ್ ಆಗ ಗಮ್ ಇಲ್ಲ ಕಣ, ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ? ಸ್ವಾಮಿ ನಮ್ದು ಇದು ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು, ತುಮಕೂರು ಗ್ರಾಮಾಂತರ ನಮ್ದು. ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ, ನಾವು ತುಮಕೂರು, ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ, ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು, ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿ ಪಡೆ ಸರ್ಕಲ್ ಮುನ್ನೂರ ಹತ್ರ ತಗೊಂಬಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಒಂದ್ ಸ್ವಲ್ಪ ತಡಿ, ಮನಿಕೊಂಡಿದ್ದೆ. ಏನ್ ಹೇಳಿ? ಘಾಟ್ ಸೆಕ್ಷನ್, ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ. ರೈಲ್ದು ಟೈರು, ಆ ಟೈರ್ ಎಲ್ಲ ವೀಕ್, ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗ ಒಂದ್ ಹಾಕ್ತಿದೀನಿ, ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡವನೆ. ಈ ಗಮ್ ಇಲ್ಲ, ಅದಕ್ಕೆ ಒಂಚೂರು ಫೆವಿಕಿಕ್ಕೋ ಏನೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಇದು ಮಾರುತಿ ಟಾಕೀಸ್ ನೋಡಿದ್ರಾ? ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಅಲ್ಲಿ ಪಂಚರ್ ಅಂಗಡಿ ಐತಿ ನೋಡ್ರಿ, ಅಲ್ಲಿ ಹಾಕ್ತಿರ? ಅಲ್ಲಿ ನಾವು ಅಲ್ಲೇ ಹಾಕ್ಸಿರೋದು. ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ನಮ್ಮ ಹತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ ನಾನು, ಈಗ ಬರಕ್ಕಾಗಲ್ಲ. ಚಿಲ್ಲರೆ ಅಂಗಡಿಗಳಾಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು, ಬೇಕಾದ್ರೆ ಕೇಳಿದ್ರೆ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ನ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಯಾವ ಅಂಗಡಿ ಕೇಳಿದ್ರೆ ಕೊಡ್ರಿ ಅಂತ ಕೊಡ್ತಾರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು, ಮಂಗ್ಳೂರ್ಗೆ ಹೋಗೋರು ದೇವಸ್ಥಾನಕ್ಕೆ ಹೋಗೋ ಘಾಟ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲು? ರೈಲ್ ಪಂಚರ್ ಆಯ್ತಾ? ಈ ಅಣ್ಣ ಏನ್ ಹಿಂಗೆ ಅಣ್ಣ? ಅವಾಗ ನಾವು ಹಲೋ ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಮಾತಾಡಿ ನೀವು ಮಾತ್ರ ನುಂಗಾಗತ್ತಲ್ಲ ದಿನ. ಇವ್ ತಾಯಿನಾಯ್ಕೆ ಇವ್ ಅಮ್ಮರು ಯಾವ ಸ್ಕೂಲೇ ಮಾಡ್ಕೊಟ್ಟ ಇವ್ರಿಗೆ ನಂಬರ? ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಪಂಚರ್ ಆಗ್ತದ? ನೀವು ಆಳ್ತು ಕುಡೀರಿ, ನಿಮ್ಮ ಅಮ್ಮನಾಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋ ಬರಕ್ ಮಾಡ್ತಾರ. ಟ್ರೈನ್ ಎಲ್ಲ ಪಂಚರ್ ಆಗ ನೋಡಿ, ನಾನು ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗ್ಬೇಕಾ? ಕಬ್ಬಣ ಟೈರ್ ಅಲ್ವಾ ಅಣ್ಣ? ಅಣ್ಣ ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ, ಟೈರ್ ಬಿಚ್ಕೊಂಡು ಬಿಜಿ ಪಡೆ ಸರ್ಕಲ್ ತಗೊಂಬಂದಿದೀವಿ. ನೋಡಿ ಬಂದು ಪಂಚರ್ ಹಾಕಿ ಕೊಡ್ತಾರೆ. ಇದಕ್ಕೆ ಫೋನ್ ಮಾಡಿ. ಯಾದಕ್ಕೆ? ಇದು 1008 ಫೋನ್ ಮಾಡಿ, ಅವರೇ ಬಂದು ಹಾಕಿ ಕೊಟ್ಟು ಹೋಗ್ತಾರೆ. ಪಂಚರ್ ಹಾಕೋದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು. ಗುಬ್ಬಿಗೇಟಾಗ ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡಿ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದು 5 ನಿಮಿಷ ಹೊರಟಾಗ್ಬಿಡ್ತೀವಿ. 5 ನಿಮಿಷ ಸಕಲೇಶ್ಪುರಕ್ಕೆ ಟ್ರೈನ್ ಟೈರ್ ತಗೊಂಡಿದ್ರ? ಇಲ್ಲಿ ಗುಬ್ಬಿಗೇಟಾಗ ತಗೊಂಬಂದು ಹಾಕ್ಸ್ಕೊಂಡ ಪಂಚರು. ಅಲ್ಲ ಈ ಸಕಲೇಶ್ಪುರದಿಂದ ಈಗ ಬಂದು ಬಿಜಿಪಡೆ ಸರ್ಕಲ್ ಆಗಿ ಪಂಚರ್ ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ. ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ, ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ನನ್ಗೆ ಫೋನ್ ಮಾಡ್ರಿ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು. ಆಮೇಲೆ ಇಲ್ಲ ಒಂದ್ ಚೂರು ಇತ್ತು. ಗಮ್ಮಗೆ ರೈಲ್ ಚಕ್ರದ ಪಂಚರ್ ಮತ್ತು ಅಣ್ಣ ಗಮ್ಮು ಸಿಕ್ತು. ಹೊಸ ಟೈರ್ ಕಣ, ಅದು ನನ್ನ ಪಂಚರ್ ಆಗೋಗ್ಬಿಡೈತೆ. ರೈಲ್ ಟೈರು ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು, ಟೈರ್ ಚೆನ್ನಾಗಿತ್ತು. ಮಗ ಲಾಸ್ಟಿಗೆ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಮುಚ್ಚಿಡಿದ್ ನನಗೆ. ಹೊಸ ಟೈರು ಟ್ಯೂಬ್ ಹಳೇದಿತ್ತು. ನೋಡಿದ್ರೆ ಸಕಲೇಶ್ಪುರಕ್ಕೆ ಹೋಗ್ತೀವಿ, ಯಾಕೋ ಹಿಂಗ್ ಆಗ್ತೈತೆ ನೋಡಿದ್ರೆ, ಅವಾಗ ನೋಡಿದ್ರೆ ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು. ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡೋ ಸಕಲೇಶ್ಪುರದಿಂದ.
ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗಡೆಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲಲ್ಲಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ, 5 ನಿಮಿಷಕ್ಕೆ ಹೊರಟಾಗ್ತೀವಿ ಸಕಲೇಶ್ಪುರಕ್ಕೆ. ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟಾಗ್ಬಿಡ್ತೀವಿ. ನೀವು 5 ನಿಮಿಷಕ್ಕೆ ಹೊರಟೋಗ್ಬಿಡ್ತೀರಾ? ಗುಬ್ಬಿಗೇಟಿಂದ 5 ನಿಮಿಷ ಅಣ್ಣ, 5 ನಿಮಿಷನೂ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ, ಕಾಯಿನ ಆಯ್ತು. ನನ್ನ ಮಕ್ಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಅಣ್ಣ ಈಗ ಶಿವ ಅಂತ ಇದ್ನಲ್ಲ, ಒಂಚೂರು ಪ್ರಸಾದ ಕೈಕರ ಅಂತ ಒಂದು ತಾಯಿನ ಆಯ್ತು ಯಾರೋ. ಅಣ್ಣ ರೈಲ್ ಹಳಿ ಮಳೆ ಅಣ್ಣ, ಆ ಕಡೆ ಹಳಿ ಮೇಲೆ ನೀನ್ ಬಾ, ಈ ಕಡೆ ಹಳಿ ಮೇಲೆ ನಾನು ಬರೋದು, ಜಲ್ದಿ ಹೋಗ್ಬೇಡ, ನಡೀರಿ ಹಂಗೆ. ಅಯ್ಯೋ ತಾಯಿನ ಹಾಕಿ ಊಟನೂ ಬೇಡ ಏನು ಬೇಡ, ರಿಪೋರ್ಟ್ ಮನೆಗೆ ಅಂತೀನಿ. ಅಮ್ಮ ಸ್ವಿಚ್ ಆಫ್ ಮಾಡ್ಬಿಡು ಅಣ್ಣ. ತಾಯಿನ ಹಾಕ್ಯ ಅಣ್ಣ ಅಮ್ಮ ನಿನ್ ಊಸಿಗೆ ನಾನು ತುಮ್ಮೇಕ ನೀನ್ ತಿಕ್ಕ ಅಣ್ಣ. ಹಳಿ ಮಳೆ ಬಂದ್ಬಿಡ್ತು ಬಿಡೋಣ, ರೈಲ್ ಸಿಕ್ತೀವಿ ಬಿಡೋಣ, ರೈಲ್ ಸಿಕ್ತೀವಿ. ಪಂಚರ್ ಅಣ್ಣ, ನೆಟ್ರಿ ಬೆಲ್ಟ್ ಬಿಚ್ಚ್ರಿ. ಫಿಟ್ ಮಾಡ್ಬಿಟ್ರು. ರೈಲ್ ಸ್ಟಾರ್ಟ್ ಆಯ್ತು. ರೈಲ್ ಸ್ಟಾರ್ಟ್ ಆಯ್ತು. ನಾಯಿ ಬರುತ್ತೆ ಎಲ್ಲ ಗುರುಬೇ ನನ್ನ ಮಗನೇ. ರೈಲ್ ತೂಗಿಸ್ಕೊಂಡು ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟ ಅಲ್ಮೇಲೆ ಒಬ್ಬ ಗಂಡ್ಸೇ ಅಲ್ಲ ನೀನು, ಗೊತ್ತಾಯ್ತಾ? ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ನೀನ್ ಹೆಂಡ್ತಿ ನಿನ್ ಮಾತಿಗೆ ಬೆಲೆನೇ ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನ ಹೆಸರು ಹೇಳಕ್ ರೆಡಿ ಇಲ್ಲ. ಏನಾಯ್ತು ಸ್ವಾಮಿ? ಏನ್ ಸ್ವಾಮಿ ಏನೋ ಇಲ್ಲಿ ಹುಡುಗರೆಲ್ಲ ಇದು ಫೋಟೋ ಕೊಡ್ತಕ್ಕಂತವ್ರೆ. ಅಲ್ಲ, ನಿನ್ಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ. ನೀನೊಬ್ಬ ಗಂಡಸೇ ಅಲ್ಲ ನೀನು, ಅಲ್ವಾ? ಏನ್ ಹೇಳಿದ್ರು ಆಯ್ತು ಸ್ವಾಮಿ ಅಂತೀಯ. ಗಂಡಸೇ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತೀಯ. ನಿನ್ಗೆ ನೀನ್ ಹೆಂಡ್ತಿನ ಮಕ್ಳನ್ನ ಅದ್ವಸ್ತಲ್ಲಿ ಮಡಿಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ? ಏನೈತಿ ಮತ್ತೀಗ? ನೀನ್ ಹೆಂಡ್ತಿ ರಾತ್ರಿ ನನ್ನ ಹೆಸರು ಹೇಳು ಅಂದಿದ ತಕ್ಷಣ ಹೇಳಿಲ್ಲ. ಸಾಂಬಾರು ಪಾತ್ರೆ ಎತ್ಕೊಂಡ್ ನೋಡಿಲ್ಲ. ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು. ನಿನ್ ನಾಯಿಗಿರೋ ಬೆಲೆನೂ ನಿನ್ಗೆ ಮನೆಯೊಳಗಿಲ್ಲ. ಅದೇ ಇದೆ ಸ್ವಾಮಿ ನಮ್ದು. ಅದೇ ಯಾವ ಇದು ಬಟ್ಟೆ ಸುಟ್ ಹಾಕೋದು, ಡ್ರಾಯರ್ ಸುಟ್ ಹಾಕೋದು, ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ಅದಕ್ಕೇನೆ ನಾನು ಹೇಳ್ತಿರೋದು, ಅಷ್ಟು ಮನೇಲಿ ಈಲ್ಡಾಗ್ಬಿಟ್ಟಿದ್ಯಾ ನೀನು. ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಯಾವ ಸವಾಸ ಮಾಡ್ತಾರೆ. ಅವ್ರಗಳಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿ, ಹಿಂಗೆ ಮಾತಾಡುವಾಗ ಹಿಂಗೆ ಅಂತ ಎಲ್ಲಾ ಹೇಳ್ಬಿಟ್ಟವ್ರ. ಹಿಂಗೆ ಅವ್ರನ್ನ ಬಿಟ್ಟವ್ರೆ, ಇವ್ರನ್ನ ಬಿಟ್ಟು ಎಲ್ಲ ಹೇಳ್ಯಾರಲ್ಲ. ಟವರ್ ಇರೋದ ಬಂದ್ ಮಾತಾಡೋ, ಕ್ಲೀನ್ ಆಗಿ ಕೇಳಿಸ್ತಾ ಇಲ್ಲ. ಅಲ್ಲಿ ಜನ ಎಲ್ಲ ಕೇಳಿಸ್ಕೊಂತಾರ ಸ್ವಾಮಿ. ಜನ ನೀನ್ ಒಳ್ಳೇದ್ ಮಾಡಲ್ಲ ಕಣಯ್ಯ ನಳಿಕೆ. ಆ ಹುಡುಗರೆಲ್ಲ ಬಂದು ಎಲ್ಲ ಕೊಡಂತ ಹಿಂದಗಡೆ ಪಟಾಕಿ ಕೊಡು ಅಂತಾನೆ. ಆಯ್ತಾ? ಈಗ ಅದಕ್ಕೆಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ. ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು. 4-5 ಜನ ಸೇರಿಸ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರುಗಿ ಮನೆಗ್ ಬರ್ಲೇಬಾರ್ದ. ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು, ಆತರ ಮಾಡಿಸ್ಬಿಟ್ಟಿದ್ರು ನಿನ್ಗೆ. ನಾನು ಈಗೆಲ್ಲ ಪೂಜೆ ಎಲ್ಲ ಮಾಡಿದೀನಿ, ರಾತ್ರಿ ಎಲ್ಲ ಇದ್ ಮಾಡಿದೀನಿ. ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ. ನೀನಲ್ಲ ನಾನ್ ಮಾಡ್ಬೇಕಾಗಿರೋದು, ನೀನಲ್ಲ ಮಾಡ್ಬೇಕಾಗಿರೋದು. ಆಯ್ತಾ? ನಾನ್ ಮಾಡ್ತೀನಿ. ಮಾಡಿ ನಿನ್ನ ಮನೆಗೆ, ನಿನ್ನ ಮಕ್ಳಿಗೆ, ನಿನ್ನ ಹೆಂಡತಿಗೆ ಎಲ್ಲ ಸರಿ ಹೋಗೋ ತರ ಎಲ್ಲ ಮಾಡಿ ಯಂತ್ರ ಮಾಡಿ ಇಕ್ಕಿದೀನಿ. ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ 5 ಗಂಟೆಯಿಂದ 5:30 ಒಳಗೆ ನೀನು ಇಲ್ಲಿ ಇರ್ಬೇಕು. ಎಲ್ಲಿ? ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ. ನೀರು ಕುಡಿಯಲ್ಲ, ಏನು ಖಂಡಿತ ನೀವು ಮೈ ಮೇಲೆ ಬಟ್ಟೆ ಹಾಕಿ ಬರ್ಬೇಡ್ರಿ ಅಂದ್ರೆ ಹಂಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಸ್ವಾಮಿ. ನಮ್ಗೇನು ಒಳ್ಳೇದಾಗಬೇಕು. ಆತರ ಪೂಜೆ ನಾನ್ ಮಾಡ್ಸಲ್ಲ ಪಾಪ. ಮೈ ಮೇಲೆ ಅಲ್ಲ, ನಾವ್ ಅಷ್ಟು ಇಲ್ದಲೇ ಹೇಳ್ತಾ ಇದೀವಿ ಸ್ವಾಮಿ, ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಾ? ಶುಕ್ರವಾರ ಏನ್ ಮಗ ಮಾಟ ಬಂತ ಅಲ್ಲ, ಅವ್ರು ಎಷ್ಟು ಏನೇ ನಮ್ಗೇನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾರ. ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ, ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾರ ಪೂಜೆಗೆ. ಅವ್ರು ಮಾಡ್ಲಿ. ಹೇಳಿಲ್ವಾ
ನಿನ್ನ ಹೆಂಡತಿ ಅಪರೂಪಕ್ಕೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಇಕೊಂಡು 2 ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ. ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ. ನೀನು ಯಾವ್ದಾನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ ಬೀಳ್ತೀಯ ನೋಡು. ಯಾವತ್ತನ ನಿನ್ ಹೆಂಡತಿ ಆತರ ಬಿದ್ದಿದಾರ? ಬಿದ್ದಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ. ಆ ದೇವ್ರಿಗೂ ನಮ್ ಜೊತೆಗೆ ಇರಲ್ಲ ಇಲ್ವಾ ಅಲ್ವಾ? ಸ್ವಲ್ಪ ವ್ಯಾಪಾರ ಐತೆ, ಮೈಯಲ್ಲಿ ರಕ್ತ ಐತೆ, ನಿನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ. ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನಿನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬೇಕು ಅಂತ. ನೀನೇ ಕರೆಕ್ಟ್ ಆಗಿ ಹೇಳು. ಅಲ್ಲ, ಒಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದ್ ಮಾತಾಡು. ಹಲೋ, ಕೇಳ್ತಾ ಇದ್ದೆ. ನೀನು ಏಯ್ ಟವರ್ ಇರುತ್ತಾ ಬಂದ್ರೆ ಒಂದ್ ಸ್ವಲ್ಪ ನನಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ. ನೀನು ಅಲ್ಲ, ನೀನು ನಾನು ಹೇಳಿದ್ ಹೇಳ್ಬೇಡ. ನೀನು ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯ? ನಾನು ಇದು ನೀರ್ ಬಿಟ್ಟು ಈಗ ಒಂದ್ 3-4 ಈಗ ಮಲ್ಲಿರ್ಕೊಂಡಾಗಿಂದ 3 ದಿವಸ ಮಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದ? ವಾರಕ್ಕೂ 15 ದಿವಸ ಮಾಡೋದಲ್ವಾ? ಹೌದು ಸ್ವಾಮಿ. ಆ ಕೊಳಕು ಮೈ ಮಡಿಕೊಂಡು ದೇವ್ರಿಗೆ ಊದ್ಗಡಿ ಹಚ್ಬಿಟ್ರೆ ನಿನ್ ಹೆಂಡತಿ ಒಳ್ಳೇದ್ ಮಾಡ್ಬಿಡ್ತಾನ ದೇವ್ರು? ಇಲ್ಲ, ಸ್ವಚ್ಛವಾಗಿ ಇದು ಕಿತ್ರಲ್ವ ಸ್ವಾಮಿ, ಪೈರು ಚೆನ್ನಾಗಿ ದಪ್ಪ ಆಗೋದು, ಪರಿಶುದ್ಧವಾಗಿ ಆಗಿದ್ರಲ್ಲ ದೇವ್ರ ಮನೆಗೆ ಬರೋದು. ಈಗ ನೀನ್ ಹೆಂಡತಿ ಕರೆಕ್ಟ್ ಆಗಿ ಹೇಳು, ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು? ಇದು ಎಷ್ಟು ದಿನಕ್ಕಲ್ಲ ಮಗ ಸ್ನಾನ ಮಾಡೋದು? ಮಗ ಪೂಜಾ ಹಲೋ ಸ್ವಾಮಿ, ಅದೇ ಯಾಕೆ ಹಿಂಗೆ ಒಂದ್ 3 ದಿನಕ್ಕೆ 4 ದಿನಕ್ಕೆ ಹಿಂಗೆ ರೇಗಾಡ್ತಲ್ಲ ಸ್ವಾಮಿ, ಒಂಥರ ಏನ್ ಮಾಡೋದು ಉಲ್ಟಾನೆ ಬರ್ತದೆ. ನಾನ್ ಏನ್ ಕೇಳಿದ್ದು, ನೀನ್ ಗೊತ್ತಿಲ್ವಾ ನಿನ್ ಹೆಂಡತಿ ಎಷ್ಟು ದಿವಸಕ್ಕೊಂದ್ಸರಿ ನೀನ್ ಕಣ್ಣಾಗ ಸ್ನಾನ ಮಾಡೋದು? ವಾರಕ್ಕೂ 15 ದಿವಸಕ್ಕೋ? ನನಗ್ ಕಂಡಂಗೆ ಎಂದ ಅವಾಗ ಮಾಡ್ಸ್ಕೊಂತ ನಾನು ನೋಡಕ್ ಹೋಗಿಲ್ಲ ಸ್ವಾಮಿ. ಒಟ್ನಾಗೆ ಶನಿವಾರ, ಶುಕ್ರವಾರ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ. ಸುಮ್ನೆ ಏನ ಮಾಡ್ಬೇಕು, ಊದ್ಗಡಿ ಹಚ್ಬೇಕು ಹಚ್ತಾರೆ, ಮನ್ಸಲ್ಲಿ ಭಕ್ತಿಯಿಂದ ಮಾಡಲ್ಲ. ನೀನ್ ಒಬ್ಬನೇ ಭಕ್ತಿಯಿಂದ ಮಾಡೋದ್ ಪೂಜೆ. ಏನೋ ಸ್ವಾಮಿ, ನಾವಂತೂ ಸ್ವಾಮಿರವರು ನೀನೇನು ಇದು ಬಾಯಿ ಬಂದಂಗ ಕೂಡ ನೀವ್ ಮಾಡಂಗಿದ್ರು ಮಾಡಿ ನಿನಗ್ ಬಿಟ್ಟಿತ್ತದು. ಒಟ್ಟಾಗಿ ಡೈಲಿ ಅದೇ ಊದ್ಗಡ್ಡೆ ಅಂಗಡಿಗೆಲ್ಲ ಊದ್ಗಡ್ಡೆ ಹಚ್ತಾರೆ, ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ತಾರೆ. ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ. ನಿಮ್ ತಾಯಿ ಇದಾರ ನೋಡು, ಸಿದ್ದಮ್ಮ. ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು? 3 ಅಕ್ಷರ. ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು 11 ದಿವಸ. ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಸ್ವಾಮಿ ತಾಯಿ. ಬಂದ ಮೇಲೆ ನಿಮ್ ಹೊಸ ಮನೆಗೆ 11 ದಿವಸ ಪೂಜೆ ಮಾಡಿಸು. ಸುಮ್ನೆ ಹೊಸ್ಲಿಕ್ಸಿದ್ಯಾ? ನಮ್ ತಾಯಿಯರ್ ಕೈ ಸ್ವಾಮಿ 11 ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಾರಲ್ಲ, ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಡ್ಡಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆಯೊಳಗೆ ಹಾಕ್ರಿ, ಅದು ಒಳ್ಳೇದಾಗುತ್ತೆ. ಆಮೇಲೆ ಹೊಸ್ಲಿಕ್ತಿರಲ್ಲ ಹೊಸ್ಲು, ಆ ಹೊಸ್ಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು, ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ನಮ್ ತಾಯಿ ಕೈಲಿ ಮಾಡ್ಸಂದ್ರ? ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ಇದು ಅದೇ ಬಾಗ್ಲು ಫ್ರಂಟ್ ಬಾಗ್ಲು ಇರ್ತೀವಲ್ಲ ಅವಾಗ ಸ್ವಾಮಿ? ಹ್ಞೂ ರೀ, ಫ್ರಂಟ್ ಬಾಗ್ಲು ಇಕ್ಬೇಕಾದ್ರೆ ಹೊಸ್ಲಿಕ್ಬೇಕಾದ್ರೆ ಹೊಸ್ಲಿಕ್ ಪೂಜೆ ಮಾಡ್ತಿರಲ್ವಾ, ಅವಾಗ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸಕ್ ಹೋಗ್ಬೇಡ. ನಿನಗೆ ಒಳ್ಳೇದಾಗಲ್ಲ, ಮನೆಗೆ ಶ್ರೇಯಸ್ ಸಿಗಲ್ಲ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಯಾಕೆ ಹೇಳು? ಅದೇ ಇದು ಮನಸ್ಸು ಪರಿಶುದ್ಧವಾಗಿಲ್ಲ, ಸ್ನಾನ ಮಾಡಲ್ಲ, ಆಮೇಲೆ ಬ್ರಷ್ ಅಲ್ಲಿ ತಿಕ್ಕಲ್ಲ ಕ್ಲೀನ್ ಆಗಿ, ಕೊಳಕು ಮೈ ಅಂತ ಅಷ್ಟೇ ಸ್ವಾಮಿ. ನನಗೆ ತಿಳಿದಿದ್ದು ಹೇಳಿದ್ರು. ಕೊಳಕು ಮೈ ಭಕ್ತಿಯಿಂದ ಮಾಡಲ್ಲ, ಸುಮ್ನೆ ಕಾಟಾಚಾರ. ಸ್ವಾಮಿ ಬಿಸ್ಲು ಹೊಡಿತಾಯ್ತು ಮಟ್ ಮಧ್ಯಾಹ್ನ ಏನ್ ಮಾಡಕ್ ಇವಾಗ್ಲೂ ಸ್ವಾಮಿ ಮಾಡ್ತೀನಿ. ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದೀವಿ ಇಲ್ಲಿ ಭೀಮಸಾಗರದಾಗೆ. ಕಂದ, ನಾನ್ ನಿಂಗೆ ಹೇಳಿಲ್ಲ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ. ಕೊಟ್ಬಿಡು. ಏನ್ ಮಾಡಿದೀನಿ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ ಕೊಡ ಅಂತ ಯಾರ್ದಾನ ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ. ಮುಚ್ಚು ಮೈ ಮಧಾಂದ. ಹಲೋ ಕಂದ. ಹಲೋ ಕಂದ, ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ?
ಇದು 100 ಸಲ ಅದನ್ನ ಹೇಳಿನಪ್ಪ ನನ್ ಮಗ. ತಿಂದು ಪೂಜೆಗೂ ಇಲ್ಲ, ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು. ಒಂದ್ ರಾತ್ರಿ ಅಲ್ಲೇ ಮತ್ಕೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋಗ್ದಂಗ್ ಹೋಗಿದ್ದು. ಆಯ್ತಪ್ಪ, ನೀನ್ ಮಾಂಸ ತಿಂದೋಗಿದ್ದು ಅದು ಅಪರಾಧ ಅಪರಾಧ ಅಪರಾಧ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಿಮ್ಮ ಮನೆ ಹಾಳಾಗಿ ಹೋಗ್ಲೇಬೇಕು. ಹಲೋ ಹಲೋ ಕಂದ, ಹೇಳಿ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನೀನು ಮಟನ್ ತಿಂದು ನಂಜುಂಡೇಶ್ವರಂಗೆ ಹೋಗಿದ್ದಲ್ಲ, ನಿಂಗೆ ಇನ್ನೂ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಬರ್ತಾ ಇರ್ತೀರಾ? ಇದು ಟ್ರೈನ್ ಆಗಿ ಗೊತ್ತಾಯ್ತಾ, ಏರೋಪ್ಲೇನ್ ಆಗಿ ಗೊತ್ತಾಯ್ತಾ? ಓ ಹಂಗ, ಆಯ್ತು ಬಿಡು. ಅಲ್ಲೇನೋ ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವರ ಸ್ವಾಮಿ ಪ್ರಸಾದ ತಿಂದಿತ್ತು. ಹೌದಾ? ಇದು ಹಿಂಗೆಲ್ಲ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾನೆ ತಾಯ ಅಂತದ್ರಾಗ ನಮ್ಗೆ ಆಗ್ತಪ್ಪ. ಕಂದ ಏನು ಇವಾಗ ಆಯ್ತು ತಪ್ಪು ಕೇಳ್ಕೊಂಬತ್ತೀವಿ. ಹೋಗಿ ಯಾವಾಗ? ಸೋಮವಾರ. ಸೋಮವಾರ. ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು? ಇದು ಏನು ಇಲ್ರ, ಅಷ್ಟೇ. ಬಂದಿದ್ದೀರ ನೀವಿನ್ನ? ಏನಪ್ಪ? ಏನು ಇಲ್ಲ. ಏನು ಅಂದೆ? ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ. ಎಲ್ಲಿಗೆ? ಊರಿಗೆ, ನಮ್ಮೂರಿಗೆ ಹೋಗಿ. ಬರ್ಲಾ? ಒಳ್ಳೆ ಸ್ವಾಮಿ, ಒಳ್ಳೇದು. ನೀನ್ ಬತ್ತೀಯ ದೇವಸ್ಥಾನಕ್ಕೆ? ಯಾವಾಗ ಹೋಗಿ ಬತ್ತೀಯ? ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ. ಯಾರ್ಯಾರು? ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ. ಹೌದಾ? ಹೋಗ್ಬಿಟ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ. ಕಂದ, ನಿನ್ಗೆ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇತ್ತ. ನೀವು ತಾಯಿನ ಹೋಗ್ ಬಂದ್ಮೇಲೆ ಎಷ್ಟ್ ಜನ ಕಾಸು ನಾನು ಕೊಡಲ್ಲ, ಈಗ ನಾನು ಇದ್ದಾಗ ಕೊಡ್ತೀನಿ ಹೋಗು ಅಂತ ಅಂದ್ರು. ಹೇಳು. ಅವರೇ ನಂಬಿಲ್ಲ, ಅವ್ರ ಮನೇಲಿ ಬೈದ್ ಕಳಿಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ವ್ಯವಹಾರ ಮಾಡಿದ್ರ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ. ನೀನು ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಇವ್ರು ಇಲ್ಲಿ 960 ಸಲ ಹೇಳಿನಲ್ಲ ಕಂದ. ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಅಯ್ಯೋ ಇವನ್ ಕಾಯಿನಾಗೆ ಹೋಗಪ್ಪ. ಸರಿ ಮಾಡ್ತೀನಿ ನಾನು. ಏಯ್, ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ, ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಾದಿದೆಯಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ? ನೀನು ಇಲ್ಲ, ನಿನ್ ಸಾಮಾನು ಇಲ್ದಂಗ ಆಕೇತಲ್ಲಪ್ಪೋ. ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಒಪ್ಪಾರ್. ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಈಗ ಬೆಟ್ಟಿಗೆ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹೊಂಗೆಯ ಮರದಡಿಯ. ಯಾಕೆ ಚಿನ್ನು, ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಸಿಂಹ. ಓ, ಯಾಕೆ ಚಿನ್ನು ಸಿಂಹ ಏನಾಯ್ತು? ಓ, ಯಾಕೆ ಸಿಂಹ ಏನಾಯ್ತು? ಹಲೋ ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ
ಕೊಡು ಬೇಕಾದ್ರೆ ನಾನು ಹೇಳ್ತೀನಿ, ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಹಾ ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ, ಹಾ ಪಾರ್ವತಕ್ಕನ್ ಬಿಟ್ಟವ್ರೆ, ಹಾ ಲಕ್ಷ್ಮಕ್ಕಯ್ಯನ್ ಬಿಟ್ಟವ್ರೆ, ಹಾ ಆಮೇಲೆ ಚಾಪೆ ಕೊಡು ಹ್ಮ್ ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಹಾ ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀಯ, ಅವ್ರು ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ಹಲೋ, ನೀವು ಹೆಂಗನ ಮಾಡ್ಕೇಳಿ, ಹಾ ನಾನು ಜೂಟ್ ಜೂಟ್ ಆ? ನಾನು ಜೂಟ್ ಏನ್ ಜೂಟ್ ಅಂದ್ರೆ ಎಲ್ಲಿಗ್ ಜೂಟ್ ಆಗ್ತೀಯ? ಒಪ್ಪಾರ್ ಒಪ್ಪಾರಿಗೆಲ್ಲ ಕೊಡು, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಹ್ಮ್ ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರ್ವತಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದು. ಚಾಪೆನೂ ಕೊಡ್ಬೇಡ, ತಲೆದಿಂಬು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಇಲ್ಲ ಆಗ್ತಿವೆ. ಅದಕ್ಕಿಂತ ಮುಂದಾಗೆ ನಾನು ಜೂಟ್. ಇಲ್ಲ ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ಥೋ ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಆಣೆ ಇಕ್ಕಿ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ, ನೀ ಖಂಡಿತ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ, ಕೊಡು. ನನ್ ಮೇಲೆ ಏನು ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದಾವೆ. ಓ ಚಿನ್ನು ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ, ನೀನು ಹೇಳ್ಬೇಡ, ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ, ಬೇಡವ್ವ, ಬಾ ನಮ್ಮನೆಗ್ ಹೋಗ್ಲಿ ಬಾ. ನಿಮ್ ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಆ? ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡೋದ್ಕು ನಮ್ಮನೆಗ್ ಬರೋದ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಹ್ಮ್ ಬೀದಿ ಕಂಬಕ್ಕೆ ಕಟ್ಟಿ ಹ್ಮ್ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ಹ್ಮ್ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಹ್ಮ್ ಬೆಳಿಗ್ಗೆ ಒಂದ್ಸತಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ವಧೆ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ವಧೆ ಕೊಡಿಸ್ತೀವೋ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ವಧೆ ಕೊಡಿಸ್ತೀಯ. ಇಲ್ಲ ಮಜಾ ಮಜಾ. ಪೇಪರು ನಾನು ಹೇಳದ್ ಕೇಳಿಸ್ಕೊಂತಿದೀಯಾ? ಪೇಪರು ಹೇಳದ್ ಕೇಳಿಸ್ಕೊಂತಿದೀಯಾ? ಪ್ಲೇಟು ಏನಿಲ್ಲ. TV 9 ಇಲ್ಲ ಏನು ಇಲ್ಲ. ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ಅಂತ ಕೊಟ್ನಲ್ಲ. ಹ್ಞೂ ಕಣಪ್ಪ, ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಅದ್ ದುಡ್ಡೆಲ್ಲ ತಗೊಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಇದು 5 ಜನ 6 ಜನ ಕೊಟ್ಟನಲ್ಲ, ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ ನಮ್ದೊಂದ್ ಕಾರ್ ಐತೆ. ಇದು ಸತಿ ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ಲರೆ ಕಾಸು ಎಲ್ಲ ಕೊಟ್ಟು ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ, ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಕಾರು ಅದೆಲ್ಲ ಮಾಡಿಕೊಂಡ್ರು. ಎಷ್ಟು ಕಾರು? 3 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, 4 ಒಟ್ಟು. ನೋಡು 4 ಕಾರ್ ನೀವು ಒಂದು ಓಡಾಡಕ್ ಮಾಡಿ. ಮತ್ತೆ ಅಲ್ಲಿ ಹೆಂಗ್ ಕುಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕಿ? ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ. ನಾವು ಹಂಗೆ ಕೂಡಿಕಂತೀವಿ. ಮೈ ಕೈ ಏನು ನೋವಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ ಅಪ್ಪನ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ. ಅದೇ ಅಲ್ಲಿ ನಂಜುಂಡೇಶ್ವರ ಬಿಡೋದು ಹಿಂಗೆ ಡ್ಯೂಟಿ ಒಟ್ಟಾಗೆ. ಡ್ಯೂಟಿ ಅದೇನೆ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟೋಗು, ನಂಜನಗೂಡಿಗೆ ಬಾರಪ್ಪ. ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ?
ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟರೆ ತಿರ್ಗಾ ನಂಜನಗೂಡಿಗೆ ಏನು ಕೊಡಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿರಿ ಅಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟೋಗಪ್ಪ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ ಇನ್ನೊಂದ್ಸಲ ಬಂದಾಗ. ಇಲ್ಲಾಂದ್ರೆ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಈಗ ನಮ್ಗೆ ಅದು ಗೊತ್ತಾಗಲ್ಲ. ಅಲ್ಲ ನೋಡಿ, ಯಾರ್ ತಾವನೇ ಇದ್ರೆ ಗೂಗಲ್ ಪೇ ಬೇಗಲ್ ಪೇ ಎಂತದ ಎಲ್ಲ ಪೇ ಎಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಳ್ತಿದ್ಲು. ಅಯ್ಯೋ ಅದು ಹೆಂಗ್ ಬತ್ತೇನಪ್ಪ, ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿನ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ವೃತ್ತಿ ಅದೇ ಇದು. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಲ್ವನಪ್ಪ ನಾನು, ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು, ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿಲ್ಲ ನೋಡಿ, ಇದ್ರಾಗೂ ಹಿಂಗೈತೆ ಅನ್ನೋದು ನಮಗ್ ಗೊತ್ತು. ಇವತ್ತೇ ನೀವ್ ಹೇಳಿದ್ರಣ ಅಮ್ಮ. ಈಗ ನಿನ್ನ ಹೆಂಗಾರ ಮಾಡಿ ಗೂಗಲ್ ಪೇ. ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲಿ ಎಲೆಕ್ಷನ್ ಐತರ? ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರಾಗ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದ್ ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನ್ ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಬಂದ್ ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ. ನನ್ ಜೊತೆಗೆ 4 ಜನ PA ಗಳು ಮಡಿಕೊಂಡಿದೀನಿ. ಅವ್ರ PA ಎಲ್ಲ ತಿಂಗಳಿಗೆ 1,20,000 20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ ಒಂದ್ PA. ನಿಮ್ಮ ಯಜಮಾನ್ರು? ನಮ್ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ. ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಾಗ್ತದೆ. ನಮ್ಗೆ ಗೊತ್ತೇ ಇಲ್ಲ ನೋಡಿ, ಭಿಕ್ಷೆ ಕೊಡೋದೇ ಸ್ವಲ್ಪ ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟ್ ಕಾರ್ ಇದಾವೆ? ಇಲ್ಲ ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ ಇತ್ತು, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ಕೊಟ್ಟೋಗಿದ್ಯಾ? ಬಿಡಕ್ಕೆ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ? ತಗೊಳ ಮರಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದು ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ಅನ್ನಿಸ್ತಾ ಇದೀಗ. ಅಲ್ಲ ಹೋಗ ಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎಥು ನಿನ್ ಬಾಯಿಗೆ ಮಣ್ಣಾಕ ಸೊಳ್ಳೆ ಮಗನೆ. ಕೊಡೋದ್ ಕೊಡ್ತೀವಿ, ಚೆನ್ನಾಗಿರೋದ್ ಕೊಡ್ಬೇಕಾನೆ. ಎಲ್ಲ ಭಿಕ್ಷೆ ಕೊಟ್ಟು ಅವ್ರದ್ದು ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ, ನನ್ಗೇನ್ ಗೊತ್ತು? ನೋಡೆ ಬರ ಇಲ್ಲಿ ಮತ್ ಹೇಳು. ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ, ಆವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ನೀನ್ ಕಣ್ಣು, ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷುದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಅಂತ ನೋಡ್ರಿ ಅರ್ಧೋಗಿರೋ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ಈಗಿದ್ರ ಹೂನಕ್ಕ, ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಅಲ್ಲಿ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು, ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ 1 ಕಾಲ್ kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬಾ. ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ಹೊಟ್ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ
ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಆ, ಕಾಯಿ ಎಷ್ಟವಲ್ಲ ಮಗ ಮನೆಗೆ? ಏನು ಅಂದ್ರೆ ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಆ ಕಾಯಿ ಕಾಯೆಲ್ಲ 20,000. ಕಾಯೆಲ್ಲ ನಾನು ತಾಯಿ ಆಗ್ತಿದ್ದೀನಿ. ನಿಮ್ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಆಯ್ತು ಸ್ವಾಮಿ, ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಆಯ್ತು ಅದು ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ದು ಫೋಟೋ ನೋಡಕ್ ಬಿಡಲ್ಲ ಅಂತ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತಾ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯೆಲ್ಲ ಮೈಸೂರ್ ಪಾಕ್ 30,000. ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಅಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲೋ ಅಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ನು. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಬಾವ ಅಂತ ನಮ್ಮ ಕರ್ಮನ ಬಲ್ಗಡಿ ಕೆದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿ. ಹಲೋ 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 ಬಾವ. ಹಲೋ ಬಾವ. ದತ್ತಿನ್ ಬಿಡ್ರಿ. ಎಳ್ನೀರು ತಾಂಬತ್ತೀನಿ ಬಾವ. ಎಳ್ನೀರು ದತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು ಒಳ್ಳೇದು. ಐಶ್ವರ್ಯ 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 ನೀ ನನ್ನ ಉಸಿರು ಗಣೆ ಅಂತ ಹಾಡು ಹೇಳ್ತಿದ್ದೀನಿ. ನನ್ನ ಮೇಲೆ ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ. ಮನೆ ಕಂಡಿದೀವಿ ನಾವಿನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ನೀನ್ ತಾಯಿ ತತ್ತಿ ಬಿಡ ಎಳ್ಳಿಲ್ಲ. ಎಳ್ಳಿ ಬೇಡ, ಕಂತು ಡಿಬಿ ಇಲ್ಲ ಏನಿಲ್ಲ. ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ. ಮಾರ್ಚ್ 24-25 ಕಟ್ಟಿದೀವಿ. ನಮ್ಮನ್ನ ಮನೆದು ಕಟ್ಟಿದೀವಿ 24-25. ಡಿಬಿ ಇಲ್ಲ ಏನು. ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀವಿ. ನಮ್ಮನ್ನಕ್ಕೆ ನಾವ್ ನಮ್ ಹೆಂಗಸು ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟ್ ಕಂತ್ ಕಟ್ಟಿದಿರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ನುಂಗಿ ನಮ್ಮನ್ನಕ್ಕೆ ಉಚ್ಚೆಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತ್ತಲ್ರಿ. ಅವ್ನ ನೀವೇನ್ ಮುನ್ಸ್ಬಿಟ್ಟಿದಿರನ್ರಿ? ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲ. 1,260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳೋ?
ನೀವು ರೇ ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ನೀವ್ ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ನಮ್ಮನ್ನ ಹಾಕಿ ನಮ್ಗೆ ಏನ್ ಬಂದೈತು ಅವನ್ಯಾರ ಅಮ್ಮನ್ನ ಹಾಕಿ ಆಟೋದಾಗ ನಮ್ಮ ಹೊಲ್ಟ ರೈಟ್ ಹೇಳ್ದ ಅಂತ ಅವನ್ಯಾರ ನಾಯಿ ಸತ್ತು ಇರುತ್ತೆ ಅವ್ರು ಚಿನ್ನಲ್ ಮುಂಡು ಆಯ್ತು. ಯಾವ್ದ ನಂಬರು ಮಿಸ್ ಆಗಿ ಮಾಡಿದೀನಿ ಸರ್ ನಾನು. ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ನೀನು ಮಿಸ್ ಆಗಿ ಮಾಡೋನು ನಮ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು, ನಾವೇನ ಸಿಗೋದು? ನಾವ್ ಅಮಾಯಕರು, ನಾವ್ ಇದ್ ಮಾಡೋದು. ನಮ್ಮಂತ ಪುಡುವ ಮಕ್ಕಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ಈಗ ಮಾತಾಡಯ್ಯ. ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ್ನ ಇವತ್ತರಿಂದ ಇದೇ ಆಗೋತಲ್ಲ ತಾಯಿನಾಯಕ್ಕೆ ಅವನ್ನೆಲ್ಲ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದ ಮಧ್ಯದಲ್ಲಿ ನಾಯ ಸೂತಗಾದ ಸಲ ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವ ಅಂತ ಮಾತಾಡು 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 ಮಾತಾಡು. ನಮ್ಮ ಏನಪ್ಪ ಇದು ಹಿಂಗಾಗಿ ಹೋದ್ರೆ ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡ್ಗೆ ಬೇಯಿಸ್ತಾಳೆ, 11:30 ತಿನ್ನು ತಿರ್ಗಾವ್ ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ನಮ್ಮ ನಿಮ್ಮ ಹತ್ರ ತಗೊಂಡಿದ್ದ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಮಾಡಿ ಅವನ ಅಮ್ಮನ 55 ಗಾಡಿ ಓನರ್ ಅಲ್ಲ ಗಣ ನಿಮ್ಮ ಅಮ್ಮನ್ನ ಯಾಕೆ ನಮ್ಮನ್ ತಲೆ ಕೆಡಿಸ್ತಿರೋ ಮಾತ್ರ. ಯಾರಯ್ಯ ನೀನು? ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟು ಮತ್ತೆ ಹೋದು ನನ್ಗೂ ಅಲ್ಲಿ ಹತ್ರ ಬಂತು ತಿಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ ಮಾತಾಡು ಮಾತಾಡು ಮಾತಾಡು. ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ, ನೀನ್ ಏನಕ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ 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 ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದವ್ರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ, ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡು ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಪುಲಿ ಹಾಕೋಳಂತೆ ಬತ್ತಾವಳೆ. ಫೋನ್ ಮಾಡಿ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್ ಕೊಡೋದು. ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟು ಲೋನ್ ಕಟ್ಟಿದೀವಿ ಕಣೆ. ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಅಮ್ಮ ಲೋನ್ ಅದ ಕಟ್ಟು ನಿನ್ ಎಲ್ಲಾನ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿಲ್ಲ ಕಣೆ, ನೀನ್ ಮಾಡಿರೋದ್ ನನ್ಗೆ. ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ. ರಾಂಗ್ ನಂಬರ್ಗೆ ರಾಂಗ್ ನಂಬರ್ ಅಲ್ಲ ಕಡೆ, ಬ್ಯಾಂಕ್ನವ್ರು ಅಲ್ವನೆಯ ಲೋನ್ ಅವರು. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರತಕ್ ಹೋಗಿ ನೀರ್ ಮುಟ್ಟದವನು ಗೊತ್ತಿಲ್ವ ನಿಮ್ಮಪ್ಪ? ಓ ನನ್ಗೂ ಯಾಕೋ ನೀರ್ ಮುಟ್ಟದ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದ್ದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡ್ ಹೋಗು. ಕುಯ್ಕೊಂಡ್ ಹೋಗು. ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಗುಸು ಪಾಸು ಬಿಡೋದಿದ್ರೆ ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ ಊಟ ನಿನ್ ಹೇಳೋದೇನು ಬೇಡ, ಯಾತ್ರ ಬೇಡ, ಆಮೇಲೆ ಹೇಳಿದೀನಿ. ಬ್ಯಾಡ್ರೆ ಬಿಡಪ್ಪ ಹೋಗ್ಲಿ. ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ 7 ಸಲ ಬಿಟ್ಟವನೆ. ಅಪ್ಪ ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯರ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಅಲ್ಲಿಯವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೋಬೇಕು. ಕೂಲಿ ಕೊಟ್ಟು ಮಾಡ್ತೇನೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ನೀವೆಲ್ಲ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕಾ? ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಪಾಠಗಳು ಬಾಳ ನೀವು ನಾನು ಇದು ಮಾಡ್ಕೊಡ್ಬೇಕಂತ ಮದುವೆ ಮಾಡ್ಕೊಡ್. ಮನೋಜ್ ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ?
ಓಯ್ ಇವ್ರೆ ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್ ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ ಗೊತ್ತಾಯ್ತಾ. ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ ಇವ್ರು ಏನ್ ಹೇಳಿದಾರೆ ಗೊತ್ತಾ ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಅವ್ರು ಮದ್ವೆ ಆಗಿರಿ ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ ಹೆಸರ ಹೇಳ್ತೈತಿ. ರೇ ನೀವು ಆತರ ಪಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಾಟಗಾರ ನಮ್ಗೇನ್ ಗಾಡಿಯನ್ನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ ಏನೋ ಅವಾಗ ಅಟಾಚೂರಿ ಆಗೋಯ್ತು. ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಳ್ಳಿ ಯಾರ್ಯಾರ್ದವ್ರು ಮಾತಾಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟವ್ರೆ ಅಂತ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಟ್ಟವ್ರು ಮಾತಾಡೋ ಮಾತಾಡ್ತಾರೆ. ನಮ್ಗೆ ತಲೆ ಕೆಡಕ್ ಮಾಡ್ರಿ ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ ತಲೆ ಕೆಡ್ಸಲ್ಲ. ಈಗ ಒಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ. ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲ ದೇವಸ್ಥಾನ. ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೋಬೇಕು. ಕೂಲಿ ಕೊಟ್ಟು ಮಾಡ್ತೇನೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ನೀವೆಲ್ಲ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಆಟಗಳು ಬಾಳ ನಾನು ಇದು ಮಾಡ್ಕೊಡ್ಬೇಕಂತ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ತಗೊಂಬಂದು ಹಾಕೊಡ್ತಾರೆ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂಟದು ಆಗ್ಬಿಟ್ಟಿದ್ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ. ಅವ್ರಿಂದ 10 ರೂಪಾಯಿ ಐಟಂತಿಂದು ಇದು ಎಂತದು ತಲೆ ಹಿಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ಅವ ನನ್ನ ಒಂದೇ ಮಾತು ಮಾಡ್ರಿ. ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸು ಹಾಕೊಂಡ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತೆ. ಯಾರೋ ಇವ್ರು ನಾನು ತಲೆ ತಿಂದಿರ್ತೇನೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೋಬೇಕು. ಹಲೋ ನನ್ನ ಏನ ಏನ ಮತ್ತೆ ಅದು ನಾನು ಎಲ್ಲ ಕುಂದಿಟ್ಟು ಮಾಡ್ಕೊಡ್ಬೇಕಂತ. ಮೆಟ್ಟಾಗಿ ಅಲ್ವಾ ಸಾಮಾನ್ಯ ಇಟ್ರಲ್ಲ ಯಾರು ಅಲ್ಲ ಸ್ವಾಮಿ ಅವರು ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವ್ಳು ಯಾರು ಲೆಕ್ಕ ಹಾಕಿ ನೋಡ್ರಿ. ತರ್ಲಿಕ್ಕೆ ಹೊಟ್ಟೆ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಎಲ್ಲ ತಲೆ ತಿರ್ಕೊಂಡು ಕುಕ್ಕೊಳ್ಳೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಯಾರು ಮಣ್ಣಿಗೆ ಹೋಗ್ಬೇಕು ನಾನೀಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದೆ ನಿಂತ್ಕೊಂಡು. ಹಲೋ ಹಲೋ ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರ ತಗೊಂಬಂದು ನಮಗ್ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿ ನೋಡ್ರಿ. ನೋಡ್ಕೊಡ್ರಿ ಯಾರ ಅಪ್ಪ ಅಮ್ಮ ಕೊಟ್ಟಿದ್ದಾಳ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವನು ಕ್ಯಾಟ್ನಾಯ್ಕ್ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬು. ಏನ
ಏನೇನ್ ಮಾಡ್ಕೋಬೇಕಾದ್ರೆ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಅವ್ನ್ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸ್ವಾಮಿ. ಅಲೋ ತಲೆ ಕೆಡ್ಸಿರ್ತಾರೆ ನೋಡು, ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವ್ರು ಕರೆನ್ಸಿ ಹಾಕು ಅಂತ ಕೊಟ್ಟಿದ್ದೆ, ದುಡ್ಡು ಒತ್ತೇನೆ ನೆನ್ಕೊಂಡು ನೋಡಿ ಇನ್ನೂ ಹಾಕಿಲ್ಲ. ಹಲೋ ದುಡ್ಡು ಕೊಟ್ಟೋಗಿದ್ದೀನಿ. ಹಲೋ ಹೆಂಗನ ಮಾಡ್ಕೋವ್ರಿ. ಹಲೋ ಎಲ್ಲಿ ಬಂದಿರೋದು? ಹಲೋ ಊಟ ಆಯ್ತಣ್ಣಿಯ? ಯಾರು? ಮಧ್ಯಾಹ್ನ ತಿಥಿಗೆ ಹೋಗ್ದ ಅವ್ರ ಊಟಕ್ಕೆ ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಿಗೆ ಹೊರಟಲ್ಲ. ಇವನ್ ಯಾರ ಅದೇ ಗೊಲಗೌಡ್ರು ಮಲೆಗಣ್ಣ. ನೀವ್ ಯಾರು? ನೀನ್ ಬೂಗುನಳ್ಳಿ ನಿಂತಿದ್ದೆ ಮತ್ತೆ ನೋಡ್ಕೊಂಡು. ನಮ್ಮ ಹುಡುಗ ಬಂದಿದ್ದ, ನಮ್ಮ ಫ್ರೆಂಡ್ ಬಂದಿದ್ರು. ಕೆಂಕೆಟ್ಲಿಗೆ ಆಟ ನಿಲ್ಲಿಸ್ತಾವ, ಲಗೇಜ್ ಆಟ ನಿಲ್ಲಿಸ್ತಾರಲ್ಲ ಅಂತ. ನೋಡು ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ನಮ್ಮ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದಾವ ಸ್ವಾಮಿ. ಹೌದಾ? ಹೋಗ್ ಬಂದ ನಾನು ಬರೋಣ ಅನ್ಕೊಂಡೆ ಅಣ್ಣ. ನೀನ್ ಯಾರು? ನಾನ್ ರಾಜ. ಕಿಲೋದೆಲ್ಲ ಕುಯ್ತಲ್ವ ರಗಣ? ಕಿಲೋದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕೂಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬಿಡೋ, ಸುಮಾರಾಗಿರೋ ಇದ್ರ ಕುಯ್ಯೋ ಇಳೋದಿಲ್ಲ. ನಮಗೊಂದು 10 ಕಟ್ ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅತ್ತ ಎಷ್ಟು ಬೇಕಷ್ಟು. ಅಂಬೋಳಿ ಕಾಯಿ ನಿಂದು ಒಬ್ಬಂದ್ರಾಗೆಲ್ಲ ಪ್ರಪಂಚದೊಳಗೆಲ್ಲ ಗುಜ್ಜಿಯಲ್ಲಿ ಬರೋದು. ಕುಯ್ಕೊಂಡು ಹೋಗ್ಬಾತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ ನಮ್ಗೊಂದು 10 ಕಟ್ ಕೊಡಂಗಿದ್ರು ನೋಡು. ಏನ್ ಎಲ್ಲ ಕಿವಿ ಎಲ್ಲ ಭೂತಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು. ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಸು ಪಸು ಬಿಡೋದಿದ್ರೆ ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ ಊಟ ನಿನ್ ಹೇಳೋದೇನು ಬೇಡ, ಯಾತ್ರೆ ಬೇಡ. ಆಮೇಲೆ ಹೇಳಿದೀನಿ ಬ್ಯಾಡಿದ್ರೆ ಬಿಡಪ್ಪ ಹೋಗ್ಲಿ. ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ 7 ಸಲ ಬಿಟ್ಟವನೆ. ಅಪ್ಪ ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗನ್ ಕಾರ್ ತಾಂತೀನಿ ಅಂತ ಹೇಳಿದ್ದ. ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ಸನಹಳ್ಳಿ ಚಿಕ್ಕನಾಗಿದ್ದಾವ. 80,000 ರೂಪಾಯಿ ಕೊಡಿ ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನ್ ಉಳ್ಕೊಂಡು ಸತ್ತೋಗ್ಬಿಡ್ತು. ಹೆಜ್ಜೇನ್ ಹುಳ ಹೆಜ್ಜೆನಳ್ಳಿಗೆ ಕುಕೊಂಬಿಟ್ಟು ಬೆಂಕಿ ಹಾಕಿ ಕುಕೊಂಬಿಟ್ಟವ್ರೆ ತೋಟದಾಗ ಅಲ್ಲಿ ಬರ್ಸನಹಳ್ಳಿಗೆ. ಬಿಡು ಅದನ್ನೇನ್ ಬೇಡ, ಈಗ ಕಥೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರು ಒಂದ್ 5 ಸಾವಿರ. ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರು ರಾಣಿಬೆನ್ನೂರನ್ ಬರ್ತೀನಿ ಅಂತ ಹೇಳಿದ್ನಲ್ಲ. ಆರಾಮಾಗಿ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟು ನಮ್ಮ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ ಕುತ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉನ್ನಾರು ಯಾರೋ ಫೋನ್ ಮಾಡಿರು ಅಲ್ಲೇನೆ ಬಂದವ್ರೆ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿದ್ರೆ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿದ್ರೆ ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ಅಡಿಕೆ ಹೊರಗಡೆ ನನ್ಗೆ ಊಟ ಏನ್ ಬೇಡ. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮರಕ್ಕೆ ಹೋಗಿ ನೀರ್ ಮುಟ್ಟೋದವನು ಗೊತ್ತಿಲ್ವ ನಿಮ್ಮಪ್ಪ? ನನ್ಗೂ ಯಾಕೋ ನೀರ್ ಮುಟ್ಟೋದ್ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ. ನೋಡ್ಕೊಂಡು ಹೋದ ಹೋಗುತ್ತೆ. ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತಲ್ಲೋ ನನ್ ಮಗಂತ ಮಾತಾಡ್ಕೊಂಡು. ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಈ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ಮ ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು
ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ, ಎಷ್ಟು ಮೂಟೆ ಬೆಳಿತೀರಾ, ಎಷ್ಟು ಕ್ವಿಂಟಲ್ ಬೆಳಿತೀರಾ, ಟ್ಯಾಕ್ಟ್ರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ, ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವ್ ಹೇಳಿದ್ದೇನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋದು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಸೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬೇಡ್ರಿ, ತಲೆ ನಮ್ದು ಸರಿ ಇಲ್ಲ.